ಯತ್ರ ನಾರ್ಯಸ್ತು ಪೂಜಂದ್ಯೆ ರಮಂದೇ ತತ್ರ ದೇವತಾ ಯತ್ರೈ ತಾಸ್ತು ನ ಪೂಜಂದ್ಯೆ ಸರ್ವಾಸ್ತತ್ರ ಫಲಾ ಕ್ರಿಯಾಃ. ಅಂದರೆ ಎಲ್ಲಿ ಸ್ತ್ರೀಯರನ್ನು ಪೂಜನೀಯ ಭಾವದಿಂದ ಕಾಣಲಾಗುತ್ತದೆಯೋ ಅಲ್ಲಿ ದೇವತೆಗಳು ಸಂತುಷ್ಟರಾಗಿರುತ್ತಾರೆ. ಸರಸ್ವತಿ ಲಕ್ಷ್ಮಿಯನ್ ಪರ್ವತಿ. ಎಲ್ಲಿ ಮಹಿಳೆಯರನ್ನು ಪೂಜನೀಯ ಭಾವದಿಂದ ಕಾಣಲಾಗುವುದಿಲ್ಲವೋ ಅಲ್ಲಿ ಮಾಡುವ ಯಾವುದೇ ಕೆಲಸಗಳು ಫಲಪ್ರದವಾಗುವುದಿಲ್ಲ. ಮಾನನಷ್ಟ, ಆರ್ಥಿಕ ನಷ್ಟ, ಅಜ್ಞಾನ. ಇಷ್ಟೊಂದು ಗೌರವವನ್ನು ನೀಡಲಾಗುವ ಗ್ರಂಥದಲ್ಲಿ ನಾ ಸ್ತ್ರೀ ಸ್ವತಂತ್ರಮರ್ಹತಿ ಎಂದು ನೀವು ಹೇಗೆ ಹೇಳುವಿರಿ? ಸನಾತನ ಧರ್ಮದಲ್ಲಿ ಒಬ್ಬ ಮಹಿಳೆಯಲ್ಲಿ ನೀವು ನಿಮ್ಮ ತಾಯಿ, ಸಹೋದರಿ ಮತ್ತು ಮಗಳನ್ನು ನೋಡಲು ಸಾಧ್ಯವಾದರೆ ನೀವು ಒಳ್ಳೆಯ ವ್ಯಕ್ತಿ ಎಂದೆನಿಸಿಕೊಳ್ಳುವಿರಿ. ಮತ್ತೊಂದೆಡೆ ನೀವು ನೋಡುವ ಪ್ರತಿಯೊಬ್ಬ ಮಹಿಳೆಯರಲ್ಲಿಯೂ ಒಂದೇ ರೀತಿಯ ಭಾವನೆ ನಿಮಗೆ ಮೂಡುವುದಾದರೆ ನೀವು ಮಾನಸಿಕ ಅಸ್ವಸ್ಥರು ಎಂದು ಹೇಳಬಹುದು. ಅಂತಹವರು ಭೂಮಿಯ ಮೇಲೆ ಬದುಕಲು ಅರ್ಹರಲ್ಲ. ಅವರು ಬೆಂಕಿಯಲ್ಲಿ ಉರಿಯಬೇಕು. ಹಾಗೆ ಸ್ವಯಂ ಪಶ್ಚಾತ್ತಾಪ ಪಟ್ಟುಕೊಳ್ಳಬೇಕು. ಇಂತಹ ಮಾನಸಿಕ ಅಸ್ವಸ್ಥರು ಮಾತ್ರ ವಾಸಿಸುವ ಸ್ಥಳದಲ್ಲಿ ಮಹಿಳೆ ಹೇಗೆ ಸ್ವತಂತ್ರವಾಗಿ ಬದುಕಲು ಸಾಧ್ಯ? ಆದ್ದರಿಂದ ಮಹಿಳೆಯನ್ನು ಬಾಲ್ಯದಲ್ಲಿ ತಂದೆ, ಯೌವನದಲ್ಲಿ ಗಂಡ ಮತ್ತು ವೃದ್ಧಾಪ್ಯದಲ್ಲಿ ಮಗ ರಕ್ಷಿಸಬೇಕು. ಯಾವುದೇ ಪುರುಷರು ಭೂಮಿಯ ಮೇಲೆ ಹುಟ್ಟಿದಿದ್ದರೆ ಅದು ಒಬ್ಬ ಮಹಿಳೆಯ ಮೂಲಕ ಮಾತ್ರ. ಅದಕ್ಕಾಗಿಯೇ ಮಹಿಳೆ ಒಳ್ಳೆಯವಳಾದರೆ ಇಡೀ ಸಮಾಜವೇ ಒಳ್ಳೆಯದಾಗಿರುತ್ತದೆ ಎಂದು ಹೇಳಲಾಗುತ್ತದೆ.